ಸಾಮಾನ್ಯವಾಗಿ ನಾವು ಸುತ್ತಮುತ್ತಲೂ ನೋಡ್ತಾ ಇರ್ತೀವಿ. ಮನುಷ್ಯನಿಗೆ ಕಾಯಿಲೆ ಕಾಯಿಲೆ ಕಾಯಿಲೆ. ಈ ಕಾರ್ಯಕ್ರಮವೇ ಪ್ರಾರಂಭ ಮಾಡಿರೋದೇ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಯಾವ ವಿಷಯಕ್ಕೆ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಇದರಲ್ಲಿ ಒಂದು ಸೂಕ್ಷ್ಮತೆ ಇದೆ. ಆರೋಗ್ಯ ಅಂದ ತಕ್ಷಣವೇ ಮೈಕೈ ನೋವು, ತಲೆನೋವು, ಅಸಿಡಿಟಿ, ಬೆನ್ನೋವು, ಬ್ಯಾಕ್ ಪೇಯ್ನು, ಬರೀ ಅದನ್ನೇ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಹೇಳೋದು ಒಂದು ಭಾಗವಾದರೆ, ಇನ್ನೊಂದು ಭಾಗ ಇದಕ್ಕೆ ಕಾರಣವೇನು, ಯಾತಕ್ಕೆ ಮನುಷ್ಯ ಈ ಥರ ಎಲ್ಲ ಬಳಲ್ತಾ ಇದ್ದಾನೆ, ಅದನ್ನು ನಾವು ಅನಲೈಸ್ ಮಾಡ್ತಾ ಹೋದಾಗ ಒಂದು ಸತ್ಯ ನಮ್ಮ ಮನಸ್ಸಿಗೆ ಗೋಚರವಾಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಮನುಷ್ಯ ಈ ಕಾಯಿಲೆಗಳ ದಾಸ ಆಗ್ತಾ ಇದ್ದಾನೆ. ಅವನ ಮನಸ್ಸು ಬೇರೆ ಕಡೆಗೆ ಹರಿಸ್ತಾ ಇಲ್ಲ. ಯಾವಾಗ ನಮ್ಮ ಮನಸ್ಸನ್ನು, ನಮ್ಮ ಕಾನ್ಷಿಯಸ್ ಮೈಂಡ್ ಪ್ರಜ್ಞೆಯನ್ನು ದೇಹದ ಮೇಲೆ ಹರಿಸಿದಾಗ ನಮ್ಮ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತವೆ. ಕ್ಷಣಕಾಲ ಅವೆಲ್ಲವನ್ನ ಮರೆತು ನಾವು ಸಿನಿಮಾ ನೋಡ್ತಾ ಇರ್ತೀವಪ್ಪ. 3 ಗಂಟೆ 3.5 ಗಂಟೆ ಕಾಲ ಸಿನಿಮಾ ನೋಡ್ತಿರುವಾಗ ನಮ್ಮ ಯಾವ ದೈಹಿಕ ಕಾಯಿಲೆಗಳು ಕೂಡ ನಮಗೆ ಗಮನವೇ ಇರೋದಿಲ್ಲ. ನಾವು ಆ ಚಿತ್ರದಲ್ಲಿ ಮೂಡ್ತಿರುವಂತಹ ಸೌಂದರ್ಯ ಅಥವಾ ಒಂದು ರೀತಿಯ ಹಾಡುಗಳಿರ್ಬೋದು, ಆ ಮಧುರತೆ ಇರ್ಬೋದು, ಅದರಲ್ಲಿ ಆ ಗುಂಗಿನಲ್ಲೇ ಮುಳುಗಿ ಹೋಗ್ತಾ ಇರ್ತೀವಿ. ಆ ಸಿನಿಮಾ ಮುಗಿದ್ರೂ ಕೂಡ ಒಂದು ಸ್ವಲ್ಪ ಹೊತ್ತು ಆ ಗುಂಗಿನಲ್ಲೇ ಇರ್ತೀವಿ, ಹೌದಲ್ವಾ? ಹಾಗಾಗಿ ಇವತ್ತಿನ ವಿಷಯ ಏನು ಅಂತಂದರೆ ಪ್ರಯತ್ನದಿಂದ ಪರಮಾರ್ಥ. ನಾವು ಪ್ರಯತ್ನ ಮಾಡಿದ್ರೆ ಪರಮಾರ್ಥ ಅಂದರೆ ಸ್ವರ್ಗ ಸುಖವನ್ನು ಕಾಣಬಹುದು. ಹೇಗೆ ಸಿನಿಮಾದಲ್ಲಿ ಕೂತ್ಕೊಂಡಾಗ ಬೇರೆ ಎಲ್ಲ ವಿಷಯಗಳು, ಕಷ್ಟ ಕಾರ್ಪಣ್ಯಗಳು ಮರೆತು ಹೋಗುತ್ತೋ ಹಾಗೆಯೇ, ಅಥವಾ ಬೇಡ, ನಮ್ಮ ಈಗಿನ ಯುಗದ ಹುಡುಗರ ಲೆಕ್ಕಾಚಾರನೇ ತೊಗೊಳ್ಳೋಣ. ತುಂಬ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿರ್ತಾನೆ ಅಥವಾ ಎಲ್ಲೆಷ್ಟೇ ತೊಗೊಂಡಿರ್ತಾನೆ, ಆ ತಪ್ಪೋದು ಆದರೂ ಕೂಡ ಆ ಕ್ಷಣದಲ್ಲಿ ಅವನು ಎಲ್ಲ ಕಷ್ಟ ಸಾಲಗಳನ್ನು ಕೂಡ ಮರೆತು ಬಿಟ್ಟಿರ್ತಾನೆ. ಇದರ ಹಿನ್ನೆಲೆ ಏನು ಅಂತಂದರೆ, ಯಾವಾಗ ಮನುಷ್ಯನನ್ನು ಆಲೋಚನೆಯನ್ನು ನಾವು ಒಂದು ದಿಕ್ಕಿನಿಂದ ಬೇರೊಂದು ದಿಕ್ಕಿಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ನಮಗೆ ಆ ಒಂದು ನೋವಿನ ತೊಂದರೆಗಳ ಒಂದು ತೀಕ್ಷ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ವ? ಆ ಹಿನ್ನೆಲೆಯಲ್ಲಿ ನೋಡೋಣ ಪ್ರಯತ್ನದಿಂದ ಪರಮಾರ್ಥ. ಒಂದು ದಿವಸ ನಾನು ನಮ್ಮ ಬಳ್ಳಾರಿನಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಗೆಸ್ಟ್ ಹೌಸಲ್ಲಿ ನಾನು ಉಳ್ಕೊಂಡಿದ್ದೆ. ನಾವೊಂದು 4-5 ಜನ ಸಹೋದ್ಯೋಗಿಗಳು, ಇಂಜಿನಿಯರ್ಗಳು ಎಲ್ಲರೂ ಕೂಡ. ಎಲ್ಲ ಟೈಮ್ ಪಾಸ್ಗೆ ಅವರೆಲ್ಲ ಇನ್ನೇನು ಮಾಡಬೇಕು, ಫ್ಯಾಮ್ಲಿ ಎಲ್ಲ ಬೆಂಗಳೂರಿನಲ್ಲಿ ಬಿಟ್ಟು ಬಂದಿರ್ತಾರೆ, ಟೈಮ್ ಕಳೀಬೇಕು. ಹಾಗಾಗಿ ಕೆಲವರು ಇಸ್ಪೀಟ್ ಆಡ್ತಾಯಿದ್ರು, ಕೆಲವರು ಡ್ರಿಂಕ್ಸ್ ತೊಗೋತಾಯಿದ್ರು, ಅವರವರ ಏನು ಬೇಕೋ ಅದು ಮಾಡ್ತಾಯಿದ್ರು. ನಾನು ಆ ಗುಂಪಿನಲ್ಲಿ ಆ್ಯಡ್ ವರ್ಡ್ ಔಟ್ ಅಂತ, ನನಗೆ ಇಸ್ಪೀಟು ಬರಲ್ಲ, ಡ್ರಿಂಕ್ಸು ಮುಟ್ಟೋದಿಲ್ಲ, ಏನು ಮಾಡಬೇಕು, ಟೈಮ್ ಹೋಗ್ತಾ ಇರಲಿಲ್ಲ. ಪಕ್ಕದಲ್ಲಿ ಒಂದು ಲೈಬ್ರರಿ ಇತ್ತು. ಲೈಬ್ರರಿಗೆ ಹೋಗ್ಬಿಟ್ಟು ಒಂದು ಎನ್ಸೈಕ್ಲೋಪೀಡಿಯಾ ಬುಕ್ ಇತ್ತು, ಅದನ್ನು ತೊಗೊಂಡು ಬಂದೆ. ಬಳ್ಳಾರಿಯ ಸುತ್ತಮುತ್ತಲು ಇರುವಂತಹ ಜಾಗಗಳ ಒಂದು ನಕ್ಷೆಯನ್ನು ಪ್ರಿಪೇರ್ ಮಾಡಿದೆ. ಅಲ್ಲಿ ಒಂದು ಕಮಲ ಭವನ ಅಂತ ಇದೆ. ಆ ಕಮಲ ಭವನದ ಒಂದು ಫೋಟೋ ನನ್ನ ಹತ್ರ ಇತ್ತು. ನಾನು ಒಂದು ಒಳ್ಳೆ ಫೋಟೋಗ್ರಾಫರ್ ಆದ್ದರಿಂದ ಹೋದ ವಾರ ತೆಗೆದಂತಹ ಫೋಟೋ ನನ್ನ ಹತ್ರ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಆ ಎನ್ಸೈಕ್ಲೋಪೀಡಿಯಾದಲ್ಲೆಲ್ಲ ನೋಟ್ ಮಾಡಿಕೊಂಡು ಒಂದು ಆರ್ಟಿಕಲನ್ನು ಪ್ರಿಪೇರ್ ಮಾಡಿ, ಇದು ನಡೆದಂತಹ ಘಟನೆ, ಅದನ್ನು ನಾನು ಡೆಕ್ಕನ್ ಹೆರಾಲ್ಡ್ಗೆ ನಾನು ಕಳಿಸ್ಕೊಟ್ಟೆ. ಪೋಸ್ಟಲ್ಲಿ ಬಳ್ಳಾರಿಯಿಂದ ಡೈರೆಕ್ಟಾಗಿ ಕಳಿಸ್ಕೊಟ್ಟೆ. ನನಗೂ ಮರ್ತೋಯ್ತು. 2 ವಾರದ ನಂತರ ಎಲ್ಲರೂ ಕೂಡ ನನಗೆ ಪೋಸ್ಟಲ್ಲಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ನಿನ್ನ ಆರ್ಟಿಕಲ್ ಭಾಳ ಚೆನ್ನಾಗಿದೆ, ಹಾಗೆ ಹೀಗೆ. ನನಗೆ IAS ಎಕ್ಸಾಮ್ ಪಾಸ್ ಮಾಡಿದಷ್ಟು ಖುಷಿ ಆಯಿತು. ನನ್ನದೇ ಫೋಟೋ, ನನ್ನದೇ ಆರ್ಟಿಕಲ್ಲು, ನನ್ನ ಹೆಸರಿನ ಕ್ರೆಡಿಟ್ ಲೈನ್, ಎಷ್ಟು ಖುಷಿಯಾಗಿರಬೇಡ. ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅವರು ಯಾವಾಗಲೂ ಇಂತಹ ವಿಷಯಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಅವತ್ತು ನನಗೆ ಎಷ್ಟು ಆನಂದವಾಯಿತು ಅಂತಂದರೆ, ನನ್ನ ಸ್ನೇಹಿತರು ಅವರು ಇಸ್ಪೀಟ್ ಆಡಿರ್ಬೋದು, ಡ್ರಿಂಕ್ಸ್ ತೊಗೊಂಡಿರ್ಬೋದು, ಆದರೆ ನನಗೆ ಅವೆಲ್ಲ ಬಿಟ್ಟು ಅವತ್ತು ರಾತ್ರಿ ಕಷ್ಟಪಟ್ಟು ರಾತ್ರಿ 2 ಗಂಟೆವರೆಗೂ ಎಚ್ಚರವಾಗಿದ್ದರು. ನಮ್ಮ ಪಾಡಿನ ಕೂತ್ಕೊಂಡು ಈ ಆರ್ಟಿಕಲ್ ಬರೆದೆ. ಅಂದರೆ ಏನೋ ಪ್ರಯತ್ನ, ಕಷ್ಟಪಟ್ಟು ಮಾಡಿದ ಪ್ರಯತ್ನ ಇವತ್ತು ನನಗೆ ಪಾರಮಾರ್ಥಿಕೆಯನ್ನು ಕೊಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಒಂದು ಹಾದಿಯನ್ನು ತೋರಿಸ್ತು. ನೀನು ಈ ಥರ ಪ್ರಯತ್ನ ಪಟ್ಟು ಈ ಥರ ಮಾಡಿದಾಗ ಮುಂದೆ ಒಂದು ದಿನ ನೀನು ಒಳ್ಳೆಯ ಫೋಟೋಗ್ರಾಫರ್ ಆಗ್ಬೋದು, ಅಥವಾ ಒಂದು ಆರ್ಟಿಕಲ್ಗಳನ್ನು ಮ್ಯಾಗ್ಝಿನ್ಗಳಲ್ಲಿ ಪಬ್ಲಿಷ್ ಮಾಡ್ಬೋದು. ನನಗೆ ಡಿಪ್ಲೊಮಾ ಇನ್ ಜರ್ನಲಿಸಮ್ ಕೂಡ ಆಗಿತ್ತು ಆವಾಗ. ಆ ಒಂದು ಅಹಮ್ಮಿತ್ತು, ನಾನು ಏನು ಬೇಕಾದ್ರೂ ನಾನು ಮಾಡಬಲ್ಲೆ ಅಂತಂದ್ಬಿಟ್ಟು. ಈ ಅದಮ್ಯ ಉತ್ಸಾಹ ಒಂದಕ್ಕೆ ಒಂದು ಪೂರಕವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅವತ್ತು ನನ್ನ ಸ್ನೇಹಿತರು, ಅದೇ ವ್ಯಕ್ತಿ ಕುಡಿತಾ ಇದ್ದವರು, ಇಸ್ಪೀಟ್ ಮಾಡ್ತಿದ್ದವರು, ಅವರೇ ಅಪ್ರಿಷಿಯೇಟ್ ಮಾಡಿದ್ರು. ನಾವೆಲ್ಲ ಬರೀ ಜೀವನ ಹಾಳು ಮಾಡಿಕೊಂಡು, ನೀನು ನೋಡಿ ಎಷ್ಟು ಚೆನ್ನಾಗಿ ಇವೆಲ್ಲ ಮಾಡಿದೆ ಅಂತ. ಆದರೆ ಅದರ ಹಿಂದಿದೆ ನಾನು ಪಟ್ಟಂತಹ ಒಂದು ಪ್ರಯತ್ನ. ನಾನು ಅವ್ರ ಜೊತೆ ಇದ್ದಂಗೆ ಇದ್ಬಿಡ್ಬೋದಾಗಿತ್ತು, ಸಮಯ ಕಳೆಯಬಹುದಾಗಿತ್ತು, ಅದು ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಕೆಲವೊಂದು ಜನ ಅಸೂಯೆ ಕೂಡ ಪಟ್ಟರು. ಯಾರೋ ಏನೋ ಹೇಳ್ಬಿಟ್ಟು ಪೇಪರ್ ಬರೋಂಗೆ ಮಾಡ್ಕೊಂಬಿಟ್ಟ, ಅವೆಲ್ಲ ಸುಳ್ಳು.
ಪ್ರಯತ್ನ ಇದ್ದರೆ ಮಾತ್ರ ಮನುಷ್ಯ ಮೇಲೇರಬಲ್ಲ ವಿನಃ ಇಲ್ಲದೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟೋ ಜನ ಅಸಿಡಿಟಿ ತೊಂದರೆಯಿಂದ ಒದ್ದಾಡ್ತಾ ಇದ್ದಾರೆ, ಬ್ಯಾಕ್ ಪೇನಿಂದ ಒದ್ದಾಡ್ತಾ ಇದ್ದಾರೆ. ಅದರ ಮೂಲ ಕಾರಣವನ್ನು ಹುಡುಕೊಂಡಾಗ ಏನಾಗುತ್ತೆ ಅಂದರೆ ಅವರ ಮನಸ್ಸು. ಯಾವ ವ್ಯಕ್ತಿಯ ಮನೆಯ ಒಂದು ಸಂಸಾರವನ್ನು ಸರಿದೂಗಿಸೋಕ್ಕಾಗ್ತಾ ಇರೋದಿಲ್ಲ, ಆ ವ್ಯಕ್ತಿಯ ಮೊಣಕಾಲುಗಳು ಮಂಡಿಯಿಂದ ಕೆಳಭಾಗಗಳಲ್ಲಿ ನೋವುಗಳು ಕಾಣಿಸ್ಕೋತಾ ಇರುತ್ತೆ. ಯಾವ ವ್ಯಕ್ತಿ ಆರ್ಥಿಕವಾಗಿ ಹೊರೆಯನ್ನು ಹೊರಕ್ಕಾಗ್ತಾ ಇರೋದಿಲ್ಲ, ಇವಾಗ ಕತ್ತೆ ಹೊರೆಯನ್ನು ಹೊರೆಯುತ್ತೆ ಯಾವ ಬೆನ್ನೆಲುಬಿನ ಶಕ್ತಿಯಿಂದ, ಅದೇ ರೀತಿಯಲ್ಲಿ ಮನುಷ್ಯನ ಬೆನ್ನೆಲುಬಿನ ತೊಂದರೆಗಳು ಕಾಣಿಸ್ತಾ ಇರುತ್ತೆ. ಅವನಿಗೆ ಮಾನಸಿಕವಾಗಿದ್ದರೂ ಕೂಡ ಆರ್ಥಿಕವಾಗಿ. ಹಾಗೆಯೇ ಅವನು ಯಾವುದೋ ಒಂದು ಸಂಸಾರದಲ್ಲಿ ಮಕ್ಕಳು ಹೆಂಡತಿಯಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಗಟ್ಸ್ ಮಸಲ್ ಹೊಕ್ಕಳನಿಗೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಅನುಭವಿಸ್ತಾ ಇರ್ತಾನೆ. ಯಾವುದೇ ಒಂದು ವ್ಯಕ್ತಿ ಪ್ರೀತಿ ವಿಶ್ವಾಸದ ತೊಂದರೆಗಳನ್ನು ಅನುಭವಿಸ್ತಿರುವಾಗ ಹೃದಯ ಇವಾಗ ಒಂದು ಅವನ ಪ್ರೀತಿ ಪಾತ್ರರಾದ ವ್ಯಕ್ತಿ ತೊಂದರೆಗೊಳಗಾದಾಗ ಹೊಟ್ಟೆಯಿಂದ ಕಿವುಚುತ್ತೆ ಅಂತ ಹೇಳೋದಿಲ್ಲ, ಹೃದಯ ಹಿಂಡುತ್ತೆ ಅಂತ ಹೇಳ್ತೀವಿ. ಅದೇ ನಮ್ಮ ರಕ್ತ ಸಂಬಂಧಿಗಳ ತೊಂದರೆ ಆದಾಗ ಹೊಟ್ಟೆ ಕಿವುಚುತ್ತೆ ಅಂತ ಹೇಳ್ತೀವಿ. ಇನ್ನೊಬ್ಬರಿಗೆ ನಾವು ಬೇಷ್ ಅಂತ ಹೇಳಬೇಕಾದ್ರೆ ಎದೆ ತಟ್ಟಲ್ಲ, ಬೆನ್ನು ತಟ್ತೀವಿ. ಆಶೀರ್ವಾದ ಮಾಡಬೇಕಾದ್ರೆ ತಲೆಯ ಮೇಲೆ ಕೈ ಇಡ್ತೀವಿ, ಉನ್ನತ ಶಿರಫ್ ಪ್ರಧಾನ ಅಂತಂದ್ಬಿಟ್ಟು. ಹಾಗೆ ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ಭಾವನೆಗಳಿಗೆ ಪ್ರತೀಕವಾಗಿದೆ. ಹಾಗೆ ಪ್ರಯತ್ನ ಮಾಡಿದಾಗ ನಾವು ಪಾರಮಾರ್ಥಿಕವನ್ನು ಮುಟ್ಟೋದು ಸಂಶಯನೇ ಇಲ್ಲ. ಯಾವಾಗಲೂ ಕೂಡ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ಮನೆಗಳಲ್ಲಿ ಬೆಳಗಾಗಿದ್ದ ತಕ್ಷಣವೇ ಅಯ್ಯೋ ಸೊಂಟ ನೋವು, ಕಾಲು ನೋವು, ಮೈಕೆ ನೋವು, ಇದೆಲ್ಲ ಸಮಗ್ರವಾಗಿ ಅವಲೋಕನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಹೌದು, ನೋವುಗಳು ನಮ್ಮ ಮಾನಸಿಕ ತುಮಲದ ಒಂದು ಕೊನೆಯ ಒಂದು ಭಾಗ ಅಷ್ಟೇ. ಅದು ಹೇಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಮುಂದೆ ಬಂತು, ಎಳ್ಕೊಂಡು ಹೋಗ್ತಾ ಇದೆ, ತೇಗ ಬರ್ತಾ ಇದೆ, ನಿದ್ದೆ ಎಳಿತಾ ಇದೆ ಅಂತ ಹೇಳ್ತೀವಲ್ಲ, ಹಾಗೆಯೇ ನಿಮ್ಮ ಮಾನಸಿಕ ಭಾವನೆಗಳು ಬಗ್ಗಡಗೊಂಡಾಗ ನಿಮ್ಮ ದೇಹದಲ್ಲಿ ಈ ಥರ ನೋವುಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ. ಈವನ್ ಕ್ಯಾನ್ಸರ್ ಇರ್ಬೋದು, TB ಇರ್ಬೋದು, ಕೆಮ್ಮಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಮಾನಸಿಕ ಭಾವನೆಗಳೇ ಕಾರಣ. ಅದಕ್ಕೆ ಇವತ್ತು ಡಾಕ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್, ಮಾನಸಿಕ ಜನ್ಯ. 99% ಮಾನಸಿಕ ಜನ್ಯ ಆದರೆ ಕೇವಲ 1% ಕ್ರಿಮಿಕೀಟಗಳಿಂದ, ಹಾವು ಹುಪ್ಪಟೆಗಳಿಂದ ತೊಂದರೆಗಳು ಒಳಗಾಗ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ನಮ್ಮ ಎಲ್ಲ ಪ್ರತಿಭೆಯ ಹಿಂದೆ ಏನಿದೆ ಅಂತಂದರೆ ಪರಿಶ್ರಮ. ಒಂದು ದಾರಿಲಿ ಹೋಗ್ತಾ ಇರ್ತೀರ, ಒಂದು ತೆಂಗಿನ ಮರವನ್ನು ನೋಡ್ತೀರಾ, ಮೇಲೆ ಎತ್ತ ನೋಡಿದಾಗ ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ದೊಡ್ಡ ದೊಡ್ಡ ಎಳನೀರುಗಳು, ಇನ್ನು ಒಂದೊಂದು ಗೊನೆಯಲ್ಲಿ 100-200 ಎಳನೀರುಗಳಿರುತ್ತವೆ. ನಿಮಗೆ ಭಾರಿ ಖುಷಿಯಾಗ್ಬಿಡುತ್ತೆ, ಏನು ಚೆನ್ನಾಗಿದೆ, ಎಷ್ಟು ಆರೋಗ್ಯಕರವಾಗಿದೆ ತೆಂಗಿನ ಮರ, ಹೊಗಳ್ತೀರ. ಆದರೆ ನಿಜವಾದ ಸತ್ಯ ಇರೋದು ಮೇಲಲ್ಲ, ಕೆಳಭಾಗದಲ್ಲಿ. ಆ ಬುಡವನ್ನು ಸರಿಯಾಗಿ ಸಂರಕ್ಷಿಸಿ, ಗೊಬ್ಬರಗಳನ್ನು ಹಾಕಿ, ಸರಿಯಾದ ಸಮಯಕ್ಕೆ ನೀರುಣಿಸಿದಾಗ ಮಾತ್ರ ಮೇಲ್ಗಡೆ ನೀವು ಫಲವನ್ನು ಕಾಣಬಹುದು. ಜೀವನದಲ್ಲೂ ಕೂಡ ಇದೇ ಅಪ್ಲಿಕಬಲ್ ಆಗುತ್ತೆ. ನೀವು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿರಲಿ, ಅಥವಾ ಒಂದು ಆರ್ಥಿಕ ಸಂಸ್ಥೆಯಲ್ಲಿರಲಿ, ಅಥವಾ ಒಂದು IT-BT ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿನಲ್ಲಿರಲಿ, ಅಥವಾ ಒಂದು ಸ್ಕೂಲ್ ಟೀಚರ್ ಆಗಿರಿ, ಅಥವಾ ವೈದ್ಯರಾಗಿರಿ, ಯಾವುದೇ ಫೀಲ್ಡಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಹಿಂದೆ ಬೇಕಾಗಿರೋದು ಪರಿಶ್ರಮ. ಕೆಲವರ ಮನಸ್ಸರ ಒಂದು ಸ್ವಭಾವ, ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತಂದರೆ, ಅವರು ಇಷ್ಟು ಕೊಡ್ತಾರೆ, ಅದಕ್ಕೆ ಅಷ್ಟು ಕೆಲಸ ಮಾಡ್ತೀನಿ. ಆವಾಗ ಏನಾಗುತ್ತೆ, ಅವರ ಬೆಳವಣಿಗೆ ಅಷ್ಟಕ್ಕೆ ಲಿಮಿಟ್ ಆಗಿರುತ್ತೆ. ಅವರು 40 ಕೊಟ್ಟರು ಕೂಡ ನಾನು 100ರಷ್ಟು ಕೆಲಸ ಮಾಡ್ತೀನಿ ಅನ್ನೋಂತಹ ಆ್ಯಟಿಟ್ಯೂಡ್ ಇರುತ್ತಲ್ಲ, ಅವರಿಗೆ ಡಿವೈನ್ ಯಾವತ್ತೂ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ವೈನನ್ನು ಡಿವೈನ್ ಮಾಡೋದು ಯಾವುದು ಅಂತಂದರೆ ದೈವಿ ಶಕ್ತಿ. ನಮ್ಮ ವೈನ್ ಅಂದ್ರೇನು, ನಮ್ಮ ಒಂದು ಜೀವನದಲ್ಲಿರುವಂತಹ ಮೌಲ್ಯ ಇರುವಂತಹ ಕೆಲಸ ಕಾರ್ಯಗಳನ್ನು ಡಿವೈನ್ ಅಂದರೆ ದೇವರ ಒಂದು ಆಧಾರ, ದೇವರು ಕೊಟ್ಟಿರುವಂತಹ ಕೆಲಸ. ಇವಾಗ ನೀವು ಒಂದು ಕಡೆ ಡಾಕ್ಟರ್ ಆಗಿರ್ತೀರಪ್ಪ, ಶಿಫ್ಟ್ ವರ್ಕ್ ಇರುತ್ತೆ, 6 ಅವರ್ಸ್ಗೆ ನಿಮಗೆ 1 ಲಕ್ಷ ಕೊಡ್ತಿರ್ತಾರೆ. 1 ಲಕ್ಷ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಅಷ್ಟೇ 6 ಅವರ್ಸ್ ಕೆಲಸ ಮಾಡೋದು, ಇನ್ನು 5 ನಿಮಿಷ ಆದರೂ ಕೂಡ ನಾನು ಮಾಡೋದಿಲ್ಲ, ನಾನು OT ಚಾರ್ಜ್ ಮಾಡ್ತೇನೆ ಅಂತ ಬಂದುಬಿಡ್ತೀರ. ಸ್ವಲ್ಪ ದಿವಸ ಆದ ನಂತರ ಅದೇ ಜಾಗದಲ್ಲಿ ಬೇರೊಬ್ಬ ವ್ಯಕ್ತಿ ಬರ್ತಾನೆ, ಬೇರೆ ಡಾಕ್ಟ್ರು. 6 ಗಂಟೆ ಆದರೂ ಕೂಡ ಇನ್ನು 1 ಅವರ್ ತಾನೆ, ಪಾಪ ಇನ್ನೊಂದು 4-5 ಜನ ಪೇಷಂಟ್ ಇದ್ದಾರೆ, ಅವ್ರನ್ನ ಕ್ಲಿಯರ್ ಮಾಡಿ ಕಳಿಸ್ಬೇಡ ಪಾಪ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಆ ಇಬ್ಬರಲ್ಲಿ ಒಂದು ಸ್ಪರ್ಧೆ ಏರ್ಪಡಿಸಿ ಮುಂದೊಂದು ದಿನ ತನ್ನ ತ್ಯಾಗದಿಂದ, ತನ್ನ ಸಮಯವನ್ನು ತ್ಯಾಗ ಮಾಡಿ, ನಾವು ತೊಗೊಳ್ಳೋದು 1 ಲಕ್ಷ ಆದರೂ ಕೂಡ ಇನ್ನೂ ಸಮಯವನ್ನು ಜಾಸ್ತಿ ಸೇವೆ ಮಾಡಿದ್ರಿಂದ ಅವನಿಗೆ ಅದೇ ಹಾಸ್ಪಿಟಲಲ್ಲಿ ಒಬ್ಬ ಮೆಡಿಕಲ್ ಡೀನ್ ಆಗುವಂತಹ ಒಂದು ಅವಕಾಶ ಬರುತ್ತೆ.
ಅದು ಯಾರು ಕ್ರಿಯೇಟ್ ಮಾಡಿದ್ದು? ಅವನ ಪರಿಶ್ರಮ. ಯಾವ ದೇವರಾಗಲಿ ಅಥವಾ ಯಾರೇ ಇನ್ಫ್ಲೂಯೆನ್ಸ್ ಆಗಲಿ ಯಾವುದೂ ಅಲ್ಲ. ಇದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅನುಭವಿಸುತ್ತೆ. ಮನೆಯಲ್ಲೇ ಆಗಲಿ, ಅಡುಗೆ ಮಾಡುವಂತಹ ಗೃಹಿಣಿ ಇರ್ಬೋದು, ಹೇಳ್ಬೋದು, ನಮ್ಗೆ ಯಾರು ಕೊಡ್ತಾರೆ, ನಾವು ಡಾಕ್ಟ್ರಾ, ಇಂಜಿನಿಯರಾ, ನಮಗೆ ಪ್ರಮೋಷನ್ನು ಇಲ್ಲ, ಎಂಥದ್ದು ಇಲ್ಲ. ತಪ್ಪು. ಪ್ರತಿಯೊಂದು ಕ್ಷೇತ್ರವೂ ಕೂಡ, ಉಸಿರಾಡುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಒಂದು ಕೆಲಸ ಇದ್ದೇ ಇರುತ್ತೆ. ಒಂದು ಮಗುವಿನ ತಾಯಿಯಾದರೂ ಕೂಡ ಆ ಮಗುವನ್ನು ಬೆಳೆಸುವುದೂ ಒಂದು ಕೆಲಸ. ಒಂದು ಮನೆಯ ಗೃಹಿಣಿಯಾದರೂ ಕೂಡ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾದಂತಹ ಅವ್ರ ಕೈಯಲ್ಲಿ ನಾವು ಶಭಾಷ್ ಅನ್ನಿಸ್ಕೊಳ್ಳುವಂತಹ ಅಡುಗೆ ಮಾಡೋದರಲ್ಲಿ ನಿಷ್ಣಾತರಾಗಬೇಕು. ಅವರ ಸೇವೆಯನ್ನು ಮಾಡಿ ದುಷ್ಟರನ್ನು ಕೂಡ ಅವರ ಒಂದು ಕೈವಶವನ್ನು ಮಾಡ್ಕೋಬಹುದು. ಇಂತಹ ಫೀಲ್ಡ್ ಅಂತಲ್ಲ, ಯಾವುದೇ ಫೀಲ್ಡ್ ತಗೊಳ್ಳಿ, ಅಂಥದ್ದು ಆ ಫೀಲ್ಡು ಈ ಫೀಲ್ಡು, ನಾನು ಮನೆಯಲ್ಲೇ ಇದ್ದೀನಿ, ನನಗೆ ಕೆಲಸ ಇಲ್ಲ ಅಂತಿಲ್ಲ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಪರಿಶ್ರಮವನ್ನು ಕೊಟ್ಟು ಕೆಲಸ ಮಾಡ್ತಿರೋ, ಮನೆಯನ್ನು ಇಟ್ಕೊಳ್ಳೋದ್ರಲ್ಲಿರ್ಬೋದು, ಡ್ರೆಸ್ಗಳನ್ನು ಇಡುವಂತಹ ವಿಷಯದಲ್ಲಿರ್ಬೋದು, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವ ವಿಷಯದಲ್ಲಿರ್ಬೋದು, ಮಾತಿನ ಒಂದು ಹಾವಭಾವಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಪರಿಶ್ರಮವನ್ನು ಹಾಕಿದಾಗ ಅದರ ಪ್ರತಿಫಲ ಖಂಡಿತ ನಮಗೆ ಆ ದೇವರು ಕೊಟ್ಟೇ ಕೊಡ್ತಾನೆ. ಅದನ್ನೇ ವೈನ್ ಕ್ಯಾನ್ ಬಿಕಮ್ ಡಿವೈನ್ ಅಂತ ಹೇಳೋದು. ಅಷ್ಟೇ ಇಲ್ಲ, ಇದಕ್ಕೆ ಯಾರಿಗೆ ಸ್ವಪ್ರಯತ್ನದಿಂದ, ಅಂದರೆ ನಮ್ಮ ಪ್ರಯತ್ನದಿಂದ ಸರ್ವತೋಮುಖವಾದ ಏಳಿಗೆಯನ್ನು ನಾವು ಸಾಧಿಸಬಲ್ಬಹುದು. ಅದಕ್ಕೆ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳಿಗೆಯನ್ನು ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿ ಖಂಡಿತವಾಗಿಯೂ ಇದ್ದಾನೆ. ಅಂದರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಸ್ವಪ್ರಯತ್ನದಿಂದ ಈ ಸರ್ವತೋಮುಖವಾದ ಏಳಿಗೆಯನ್ನು ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಇವತ್ತಿಗೂ ಕೂಡ ಈ ವಿಶ್ವದಲ್ಲಿ ಖಂಡಿತವಾಗಿಯೂ ಇದ್ದಾನೆ. ಅವನು ಯಾರು ಅಂದರೆ ನೀನೇ. ನೋಡಿ, ಎಷ್ಟು ಆಶ್ಚರ್ಯ ಅಲ್ವಾ? ನಾವು ಮನಸ್ಸು ಮಾಡಿದ್ರೆ ನಮ್ಮ ಸ್ವಪ್ರಯತ್ನದಿಂದ ಇಡೀ ವಿಶ್ವದಲ್ಲೇ ಸರ್ವತೋಮುಖವಾದಂತಹ ಏಳಿಗೆಯನ್ನು ನಾವು ಸಾಧಿಸಬಹುದು. ಬೇರೆಯವರು ಬೇಕಾಗಿಲ್ಲ. ಅವತ್ತಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ, ಆಯಾ ದಿನದ ಪ್ರಾಮಾಣಿಕ ಚಟುವಟಿಕೆಗಳನ್ನು, ಆಯಾ ದಿನದ ಔದಾರ್ಯದ ಮಾತುಗಳಿಂದ, ಆಯಾ ದಿನದ ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾಗ ಮನುಷ್ಯನ ಪ್ರಗತಿಗೆ ಇದಕ್ಕಿಂತ ಬೇರೆ ಯಾವುದೂ ಬೇಕಾಗಿಲ್ಲ. ಇವತ್ತು ಮಾಡೋ ಕೆಲಸ, ಮನೆ ಕ್ಲೀನ್ ಮಾಡಬೇಕಾಗಿರುತ್ತಪ್ಪ, ಮನೆ ಹೆಣ್ಮಗಳು ಇರ್ತಾಳೆ, ಅವಳಿಗೆ ಬೇರೆ ಏನೂ ಕೆಲಸ ಇರೋದಿಲ್ಲ, ಗೊತ್ತಿರುತ್ತೆ, ರ್ಯಾಕ್ಸ್ ಎಲ್ಲ ಧೂಳು ಕೂತಿರುತ್ತೆ, ಕ್ಲೀನ್ ಮಾಡಬೇಕು. ಅವಳು ಹೇಳ್ತಾಳೆ, ಅಯ್ಯೋ ಮಲಗಿ ಬಣ್ಣ, ನಾಳೆ ನೋಡೋಣ. ಮಲಗೋದಕ್ಕೆ ರಾತ್ರಿ ಸಮಯ ಇದೆ, ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ರಾತ್ರಿವರೆಗೂ ನಿದ್ದೆ ಮಾಡುವುದನ್ನು ಮುಂದೂಡಿ ಆ ಒಂದು ಕ್ಲೀನ್ ಮಾಡಿದಾಗ ಅವಳಿಗೆ ಖುಷಿ ಆಗುತ್ತೆ, ಮನೆ ಎಷ್ಟು ನೀಟಾಗಿದೆ ಅಂತ. ಆ ಒಂದು ಚಟವನ್ನು ಬೆಳೆಸ್ಕೋಬೇಕು. ಪರಿಶ್ರಮ ಮಾಡೋದು ಅಂತಂದರೆ ಅದೊಂದು ಒಂದು ದಿನದ ಕೆಲಸ ಅಲ್ಲ, ಸತತವಾಗಿ ಮಾಡುವಂತಹ ಒಂದು ಪರಿಶ್ರಮ. ನಮಗೆ ಗೊತ್ತಿರುವಂತಹ ಒಂದು ವ್ಯಕ್ತಿ, ಅವರು ಯಾವುದೋ ಒಂದು ಸರ್ಕಾರಿಯ ಒಂದು ಅಭಿಯೋಜನೆಯಲ್ಲಿ ಒಂದು ಪ್ರೆಸಿಡೆಂಟೋ ವೈಸ್ ಪ್ರೆಸಿಡೆಂಟೋ ಏನೋ ಆಗಿರ್ತಾರೆ. ಆದರೆ ಅವರ ಮನೆಯಲ್ಲಿ ಅವರು ಏನು ಪರಿಶ್ರಮ ಹಾಕ್ತಾನೆ ಇರೋದಿಲ್ಲ, ಎಲ್ಲವನ್ನು ಕೂಡ ಕೆಲಸದವರ ಮೇಲೆ ಬಿಟ್ಟಿರ್ತಾರೆ. ಒಂದು ದಿನ ಮನೆಗೆ ಯಾರೋ ಅತಿಥಿಗಳು ಬಂದಾಗ ನೋಡ್ತಾರೆ, ಏನು ಇಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಮನೆ ಹೀಗೆ ಇಟ್ಕೊಂಡಿದ್ದಾರಲ್ಲ, ಇಷ್ಟು ಗಲೀಜಾಗಿದೆಯಲ್ಲ ಅಂತ ಅಂದರು. ಆಗ ಅವಳಿಗೆ ಮುಖ ಕುಂದಿತು. ಇದಕ್ಕೆ ಕಾರಣ ಸ್ವಪ್ರಯತ್ನ ಇಲ್ಲ. ಯಾವಾಗ ಮನುಷ್ಯ ಸ್ವಪ್ರಯತ್ನ ಇರೋದಿಲ್ಲ, ಪ್ರತಿಯೊಂದಕ್ಕೂ ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸುತ್ತೀವಿ, ನಮ್ಮ ಜೀವನ ಕುಂಠಿತವಾಗ್ತಾ ಹೋಗುತ್ತೆ. ಯಾವಾಗ ಜೀವನ ಕುಂಠಿತ ಆಗ್ತಾ ಹೋಗುತ್ತೆ, ನಮ್ಮ ಭಾವನೆಗಳಿಗೆ ಪೆಟ್ಟು ಬೀಳುತ್ತೆ. ಯಾವಾಗ ನಮ್ಮ ಭಾವನೆಗಳಿಗೆ ಪೆಟ್ಟು ಬೀಳುತ್ತೆ, ಮನಸ್ಸು ಮುದುಡುತ್ತೆ. ಮನಸ್ಸು ಮುದುಡಿದಾಗ ಅದರ ನೇರ ಸಂಪರ್ಕ ಆಗೋದು ನಮ್ಮ ದೇಹದಲ್ಲಿ ನಮ್ಮ ಶ್ವಾಸಕೋಶಗಳಿಗೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹೇಗೆ ಸೂರ್ಯಕಾಂತಿ ಹೂವು ಸೂರ್ಯನ ಪ್ರಭೆ ಕಳೆದ ತಕ್ಷಣವೇ ಮುದುಡುತ್ತೋ, ಹಾಗೆ ಭಾವನೆಗಳಿಗೆ ನೋವುಂಟಾದಾಗ ನಮ್ಮ ಶ್ವಾಸಕೋಶಗಳು ಮುದುಡುತ್ತವೆ. ಶ್ವಾಸಕೋಶಗಳು ಮುದುಡಿದಾಗ ನಮ್ಮ ಉಸಿರಾಟದ ಲಯ ವ್ಯತ್ಯಾಸ ಆಗುತ್ತೆ. ಉಸಿರಾಟದ ಲಯ ವ್ಯತ್ಯಾಸ ಆದಾಗ ಹಾರ್ಟ್ ಪಂಪಿಂಗ್ ವ್ಯತ್ಯಾಸ ಆಗುತ್ತೆ. ಹಾರ್ಟ್ ಪಂಪಿಂಗ್ ವ್ಯತ್ಯಾಸ ಆದಾಗ ನಮ್ಮ ನಾಡಿ ಬಡಿತ ವ್ಯತ್ಯಾಸವಾಗುತ್ತೆ. ಯಾವಾಗ ಮನುಷ್ಯನ ನಾಡಿ ಬಡಿತ ವ್ಯತ್ಯಾಸವಾಗುತ್ತೆ, ಸರ್ವತೋಮುಖವಾದಂತಹ ಕಾಯಿಲೆಗಳು ಧಗ್ ಅಂತ ಎದ್ದು ನಿಂತುಕೊಳ್ಳುತ್ತವೆ. ಅವತ್ತಿನವರೆಗೂ ಕಾಣದೇ ಇರುವಂತಹ ಬೆನ್ನು ನೋವು, ಮೈಕೆ ನೋವು, ಕಾಲು ನೋವು, ತಲೆನೋವು, ನೀವು ಪಟ್ಟಿ ಮಾಡ್ತಾ ಹೋಗ್ತಿರ್ಬೋದು. ಎಲ್ಲ ಕಾಯಿಲೆಗಳ ಉಗಮ ಸ್ಥಾನ ನಮ್ಮ ದೇಹವಾಗುತ್ತೆ ಬಂಧುಗಳೇ. ನೋಡಿ, ಪರಿಶ್ರಮದಿಂದ ಸರ್ವತೋಮುಖವಾದ ಕಾಯಿಲೆಗಳನ್ನು ನಾವು ಉಂಟು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಅದರ ಒಂದು ರಿವರ್ಸ್ ಕೂಡ ನಿಜ. ಅದೇ ರೀತಿಯ ಪರಿಶ್ರಮವನ್ನು ಹಾಕಿದಾಗ, ಪರಿಶ್ರಮ ಅಂದೇನು ಕಲ್ಲುಗುದ್ದು ನೀರು ತರಿಸೋದಿಲ್ಲ, ಆಸಕ್ತಿಯನ್ನು ಬೆಳೆಸಿಕೊಂಡು ಕೆಲಸವನ್ನು ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಬೇಕು. ಯಾವಾಗ ನೀವು ಮನೆಯಲ್ಲಿ ಕೆಲಸಗಳನ್ನು ಇಷ್ಟಪಟ್ಟು ಮಾಡ್ತೀರೋ ಅದನ್ನೇ ಸುಖವಾದ ಪರಿಶ್ರಮ ಅಂತ ಹೇಳೋದು.
ನೀವೊಂದು ಪರಿಶ್ರಮನ ಮಾಡಾಗಿ ಒಂದು ಪಾಟಲ್ಲಿ ಒಂದು ಮಲ್ಲಿಗೆ ಗಿಡವನ್ನು ಬೆಳೆಸಿದಾಗ ಅವತ್ತು ನಿಮಗೆ ಗೊತ್ತಾಗಲ್ಲ ಇವತ್ತು ಬಿತ್ತಿದ ಬೀಜ ನಾಳೆಯ ಬೆಳೆ. ಹೌದಲ್ವಾ? ಇವತ್ತು ನೀವು ಒಂದು ಬೀಜವನ್ನು ಬಿತ್ತು ಅಥವಾ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡಿರ್ತೀರ, ನರ್ಚರ್ ಮಾಡಿರ್ತೀರ, ಗೊಬ್ಬರ ಹಾಕಿ ಮಾಡ್ತೀರಾ. ಮುಂದಿನ ವಾರ ಅದು ನಳನಳಿಸ್ತಾ ಹೋಗ್ಬಿಟ್ಟಾಗ ನಿಮ್ಮ ಮನಸ್ಸಿಗೆ ಎಷ್ಟು ಆನಂದ ಸಿಗುತ್ತಲ್ವ. ಆ ಆನಂದವನ್ನು ನೋಡಿದಾಗ ನಿಮ್ಮ ಮನಸ್ಸಿನ ಭಾವನೆಗಳು ಎಷ್ಟು ಅರಳುತ್ತಲ್ವ. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದರೆ ಯಾವತ್ತೋ ಒಂದು ದಿನ ನಮ್ಮ ಭಾವನೆಗಳನ್ನು ಅರಳಿಸಬಲ್ಲಂತಹ ಒಂದು ಕೆಲಸ ಇವತ್ತು ಆಗಬೇಕು. ಇವತ್ತು ಅಂದ್ರೇನು? ಪ್ರೆಸೆಂಟ್. ನಾವೇನು ಮಾಡ್ತಾಯಿದ್ದೀವಿ? ಯಾವುದೇ ಮನುಷ್ಯನ ತಗೊಳ್ಳಿ, ಭೂತಕಾಲಕ್ಕೆ ಹೋಗ್ತೀವಿ ಅಥವಾ ವರ್ತಮಾನ ಕಾಲಕ್ಕೆ ಹೋಗ್ತೀವಿ. ಭೂತಕಾಲ ಅಂದರೆ ಅಯ್ಯೋ ನಮ್ಮ ತಂದೆ ಕಾಲದಲ್ಲಿ ಹಾಗಿತ್ತು, ನಮ್ಮ ತಂದೆ ಇದ್ದಾಗ ಅವ್ರು ಹಾಗೆ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು, ನನ್ನ ಗುರು ಇದ್ದಾಗ ನನಗೆ ಈ ಥರ ಹೆಲ್ಪ್ ಆಗ್ತಾಯಿತ್ತು, ಅವ್ರು ಹೋದ್ಮೇಲೆ ನನಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಹಳೆ ಸೆಕ್ರೆಟರಿ ಇದ್ದ ನಮ್ಮ ಆಫೀಸಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದ, ಅದು ಪಾಸ್ಟ್ ಟೆನ್ಸು. ಫ್ಯೂಚರ್, ಯಾರೋ ಒಬ್ಬರು ಜಾತಕ ತೋರಿಸ್ಬಿಟ್ಟು ಮುಂದೆ ನಿಮಗೆ ರಾಹು ಕೇತು ತುಂಬ ಚೆನ್ನಾಗಿದ್ದಾನೆ, ಅವ್ರಿಗೆ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ಕೇತು ಬಂದು ರಾಹು ಮೇಲೆ ಅಟ್ಯಾಕ್ ಮಾಡ್ತಾನೆ, ರಾಹು ಬಂದು ಕೇತು ಏನೋ ಒಂದು ಕಥೆ ಹೇಳಿರ್ತಾರೆ ನಿಮಗೆ. ಅದು ಸತ್ಯ ಇರ್ಬೋದು, ಅಸತ್ಯ ಇರ್ಬೋದು. ಅದನ್ನು ಕಾಯ್ತಾ ಕೂತಿರ್ತೀವಿ. ಆ ದಿನ ಯಾವತ್ತು ಬರುತ್ತೆ? ಜೀವನದಲ್ಲಿ ಆ ದಿನ ಬರೋದೇ ಇಲ್ಲ ಬಂಧುಗಳೇ. ನಿಜವಾಗಿ ಬರಬೇಕಾಗಿರೋದು ಪ್ರೆಸೆಂಟ್ ಟೆನ್ಸ್. ಇವತ್ತು ನೀವು ಏನು ಮಾಡ್ತೀರೋ, ಇವತ್ತು ನೀವು ಮಾಡುವಂತಹ ಘಟನೆ ನಾಳೆಗೆ ಪಾಸ್ಟ್ ಆಗಿರುತ್ತೆ. ಇವತ್ತು ನೀವು ಮಾಡುವಂತಹ ಬೀಜ ಬಿತ್ತನೆಯ ಕಾರ್ಯ ನಾಳೆಯ ಬೆಳೆ ಮೊಳಕೆ ಹೊಡೆಯುವುದಕ್ಕೆ ಸಹಾಯ ಮಾಡುತ್ತೆ. ನಾಳೆ ನಿಮ್ಮ ದೇಹ ಆರೋಗ್ಯವಾಗಿರಬೇಕು ಅಂತಂದರೆ ಇವತ್ತು ನೀವು ಅದಕ್ಕೆ ಸಂಬಂಧಪಟ್ಟಂತಹ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನಿಮಗೆ ಮೈಕೈ ನೋವಿರುತ್ತೆ, ತೂಕ ಬರ್ತಾರೆ ನನ್ನ ಕ್ಲಿನಿಕ್ ಎಷ್ಟೋ ಜನ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ಗೆ ಬಂದ ತಕ್ಷಣ ಅವ್ರು ಕೇಳೋದೊಂದೇ, ಸರ್ ನಿಮ್ಮದು ಫೋನ್ ನಂಬರ್ ಕೊಡಿ, 9686693138. ಯಾಕಪ್ಪ ಅಂದೆ, ನಿಮ್ಮ ವಿಡಿಯೋಗಳಲ್ಲಿ ನೀವು ನಂಬರ್ ಸಿಗ್ತಾಯಿಲ್ಲ, ಭಾಳ ಕಷ್ಟಪಟ್ಟು ಲಿಂಕ್ಡ್ಇನ್ಗೆ ಹೋಗಿ ಬಂದೆ. ಆಯಿತು, ಅವ್ರ ಗಮನವೆಲ್ಲ ಅಷ್ಟೇ, ನನ್ನ ಫೋನ್ ನಂಬರ್ ಬೇಕು, ಕ್ಲಿನಿಕ್ ಅಡ್ರೆಸ್ ಬೇಕು. ಆದರೆ ಅವರ ಪ್ರಶ್ನೆಗಳನ್ನು ಕೇಳಿದಾಗ ನಮಗೇ ನಗು ಬರುತ್ತೆ. ಬರೋರೆಲ್ಲ ಮೈಕೈ ನೋವು, ಕಾಲು ನೋವು, ಎಲ್ಲ ಬೆನ್ನು ನೋವು. ಇನ್ನು ಅಡ್ವಾನ್ಸ್ ಸ್ಟೇಜ್ ಅಂತಂತಂದರೆ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾರೋ. ಕೆಲವರಿಗೆ ನಿಜವಾಗಲೂ ತೊಂದರೆಗಳಿರುತ್ತೆ. ಆ ತೊಂದರೆಗಳು ಯಾತಕ್ಕೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಕಾರಣ ಅದು ಮಾನಸಿಕ ಜನ್ಯ. ಎಲ್ಲೋ ಒಂದು ಕಡೆ ಕೈ ಮೇಲೆ ಕಲ್ಲು ಬಿದ್ದು ಗಾಯ ಆದಾಗ ನಿಮಗೆ ಗೊತ್ತಿರುತ್ತೆ, ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಅದು ಗೋಚರವಾಗಿರುತ್ತೆ. ಅಂಥದಕ್ಕೆ ಔಷಧಿ ಹಾಕ್ತೀವಿ, ಬ್ಯಾಂಡೇಜ್ ಹಾಕ್ತೀವಿ, ಆಯಿಂಟ್ಮೆಂಟ್ ಹಚ್ಬೋದು. ಆದರೆ ಯಾವುದೇ ಏಟು ಬಿಲ್ಲದೇನೆ ನಮ್ಮ ದೇಹದಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು 100ಕ್ಕೆ ಹೆಚ್ಚು ಕಡಿಮೆ 100%, 100 ಜನ ಕೂಡ ಬರ್ತಾ ಇರೋದು ಮಾನಸಿಕ ಜನ್ಯ ತೊಂದರೆಗಳಿಗೇನೆ. ಹೊಟ್ಟೆ ಒಳಗಡೆ ಏನಾಗ್ತಾ ಇದೆ ಅಂತ ಕಣ್ಣು ಕಾಣಲ್ಲ, ತಲೆ ಒಳಗಡೆ ಏನಾಗ್ತಿದೆ ಅಂತ ಕಾಣೋದಿಲ್ಲ, ಸ್ಟ್ರೋಕ್ ಆಗಿದೆ ಯಾತಕ್ಕೆ ಅಂತ ಗೊತ್ತಿರೋದಿಲ್ಲ, ಅಥವಾ ಪಾರ್ಕಿನ್ಸನ್ ಬರ್ತಾ ಇದೆ ಯಾಕೆ ಅಂತ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲದೇ ಇರುವಂತಹ ಕಾರಣಗಳಿಂದ, ಅನ್ನೋನ್ ರೀಸನ್ನಿಂದ ನಮ್ಮ ದೇಹದಲ್ಲಿ ಆಗ್ತಿರುವಂತಹ ನೋವು, ದುಃಖ, ದುಮ್ಮಾನಗಳಿಗೆ ಪರಿಹಾರವನ್ನು ಕೋರಿ ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾ ಹೋಗ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳೋದು ಒಂದೇ ಪದ, ಪ್ರಯತ್ನದಿಂದ ಪರಮಾರ್ಥ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾ? ಇವತ್ತು ಪರಿಶ್ರಮ ಪಡಿ, ಮುಂದೆ ನೀವು ಒಂದು ದಿವಸ ಆರೋಗ್ಯವನ್ನು ಪಡ್ತೀರಾ. ಅಷ್ಟೇ ಅಲ್ಲ, ಹಿಂದೆ ನೀವು ಪರಿಶ್ರಮ ಪಡದೇ ಇರೋದ್ರಿಂದನೇ ಇವತ್ತು ನೀವು ಪರಮಾರ್ಥಕ್ಕೆ ವಿರುದ್ಧವಾಗಿ ನಿಂತಿದ್ದೀರಾ. ಇವತ್ತು ನೀವು ನನ್ನ ಕ್ಲಿನಿಕ್ಗೆ ಬಂದಿರೋ ಉದ್ದೇಶ ಏನು ಅಂತಂದರೆ ನಿಮ್ಮ ತೊಂದರೆ, ದುಃಖ, ದುಮ್ಮಾನಗಳನ್ನು ಪರಿಹರಿಸ್ಕೊಳ್ಳೋಕ್ಕೆ. ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ನೀವು ಹಿಂದೆ ಪರಿಶ್ರಮ ಪಡದೇ ಇರೋದು. ಬೆಳಗ್ಗೆ ಏಳಬೇಕು, ಅಲಾರಾಮ್ ಹೊಡಿತಾ ಇದೆ, ಅಲಾರಾಮೇ ಕೈ ಇಟ್ಬಿಡೋದು. ಇದೆಂಥದ್ದು ಗಡಿಯಾರ ಇಷ್ಟು ಜ್ವರ ಹೊಡೆಯುತ್ತೆ, ಬೇಗ ಹೇಳಲ್ಲ, ಮುಗಿದೋಯ್ತು. ನಿಮಗೆ ಆ ಬ್ರಾಹ್ಮಿ ಮುಹೂರ್ತದ ಒಂದು ಫ್ರಾಗ್ರೆನ್ಸ್, ಆ ಒಂದು ಲವಲವಿಕೆ ಮರ್ತು ಹೋಗ್ತೀರಾ, ಮುಗೀತು. ಊಟ ಮಾಡುವಾಗ ಗೊತ್ತಿರುತ್ತೆ ಇಷ್ಟೊಂದೆಲ್ಲ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಅಂತಂದ್ಬಿಟ್ಟು, ಆದರೂ ಕೂಡ ಬಾಯ ಜೀವ ಚಾಪಲ್ಯಕ್ಕೆ ಮಣಿದು ಕಂಠ ಪೂರ್ತಿ ತಿಂದಿರ್ತೀರ. ಕುಡಿಬಾರ್ದು ಗೊತ್ತಿರುತ್ತೆ, ಆದರೂ ಕೂಡ ಒಂದು ಆಧುನಿಕ ಒಂದು ಯುಗದ ಒಂದು ಸ್ಲೋಗನ್ನಲ್ಲಿ ಅಥವಾ ಏನೋ ಒಂದು ಲೈಫ್ ಸ್ಟೈಲ್ ಅಂತ ಒಂದು ಬಿರುದನ್ನು ಕೊಟ್ಕೊಂಡ್ಬಿಟ್ಟು ಡ್ರಿಂಕ್ಸ್ಗಳು ಎಲ್ಲ ಮಾಡಿದಾಗ ಏನಾಗ್ತಾ ಇರುತ್ತೆ, ಆ ಒಂದು ಪರಿಶ್ರಮ, ತಪ್ಪು ಪರಿಶ್ರಮದಿಂದ ಇವತ್ತು ತಪ್ಪು ಆರೋಗ್ಯ ನಿಮ್ಮದಾಗ್ತಾ ಇರುತ್ತೆ. ಹಾಗಂದ್ಬಿಟ್ಟು ಆಸೆ ಬಿಟ್ಬಿಡ್ತೀರಾ? ಖಂಡಿತ ಬೇಡ. ಪ್ರತಿಯೊಬ್ಬ ಮನುಷ್ಯರು ಕೂಡ 95 ವರ್ಷ ಆದರೂ ಕೂಡ ಬದುಕುವ ಭರವಸೆ ಇರಬೇಕು. ಯಾವ ಮನುಷ್ಯನಿಗೆ ಬದುಕುವ ಭರವಸೆ ಇರುತ್ತೋ ತನ್ನ 90-95ನ ವಯಸ್ಸಿನಲ್ಲೂ ಕೂಡ ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಟೈಮಲ್ಲಿ ಪರಿತಪಿಸ್ತಾರೆ, ಗಿಲ್ಟಿ ಫೀಲ್ ಮಾಡ್ಕೋತಾರೆ.
ಒಂಥರ ತಮ್ಮ ಬಗ್ಗೆ ತಾಳೆ ಕೀಳಾಗಿ ಅನಲೈಸ್ ಮಾಡಿ ಕೆಲವರು ಬರ್ತಾರೆ. ಬಂದ ತಕ್ಷಣ ನನ್ನ ಸಪ್ತರ್ಷಿ ಕ್ಲಿನಿಕಲ್ಲಿ ಬಂದ ತಕ್ಷಣ ಒಳಗೆ ಶುರು ಮಾಡ್ತಾರೆ, ಅಯ್ಯೋ ನನ್ನ ಜೀವನದಲ್ಲಿ ತುಂಬ ತಪ್ಪು ಮಾಡಿಬಿಟ್ಟೆ ಗುರುಗಳೇ, ನಾನು ಕುಡಿದೆ ತಿಂದೆ ಮಾಡಬಾರ್ದೆಲ್ಲ ಮಾಡಿಬಿಟ್ಟೆ, ಇವತ್ತು ನೋಡಿ ನನ್ನ ಆರೋಗ್ಯ ಹೀಗೆ ಆಗ್ತಾಯಿದೆ, ನಾನು ಯಾವುದಕ್ಕೂ ಬೇಡದವನಾಗಿದ್ದೀನಿ, ಮನೆಯಿಂದ ದೂರವನಾಗ್ತಾ ಇದ್ದೀನಿ, ಯಾವ ಔಷಧಿ ಕೂಡ ನನಗೆ ನಾಡ್ತಾ ಇಲ್ಲ. ಖಂಡಿತ ಯೋಚನೆ ಮಾಡಬೇಡಿ, ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಪರಿಹಾರವನ್ನು ಇಟ್ಟೇ ಇರ್ತಾನೆ. ಯಾವ ಒಂದು ವ್ಯಕ್ತಿ ನಮ್ಮ ಥರ ಇರುವಂತಹ ಒಬ್ಬ ಮಾನವ ಜೀವಿ, ರಕ್ತ ಮಾಂಸಗಳು ತುಂಬಿರುವಂತಹ ಜೀವಿ ಹಿಮಾಲಯದಲ್ಲಿ ಕೂತ್ಕೊಂಡು ಹೋಗಿ ತಪಸ್ಸು ಮಾಡ್ತಾ ಇರ್ತಾನೋ ಅವನಿಗಿಂತ ಬೇರೆ ಅಲ್ಲ ನಮ್ಮ ಪರಿಸ್ಥಿತಿ. ಒಬ್ಬ ತಪಸ್ವಿಯನ್ನು ತಗೊಳ್ಳೋಣ, ಎಲ್ಲ ಪ್ರಾಪಂಚಿಕ ಸುಖ ದುಃಖಗಳನ್ನೆಲ್ಲ ತೊರೆದು ದೂರ ಹೋಗಿ ಹಿಮಾಲಯದ ಒಂದು ಗುಹೆಯಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಆಧ್ಯಾತ್ಮಿಕ ಮಂತ್ರಗಳನ್ನು ಹೇಳಿಕೊಂಡು ತನ್ನ ಸಮಯವನ್ನು ಕಳೀತಾ ತನ್ನ ಮನಸ್ಸನ್ನು ದೇವರೆಡೆಗೆ ತಿರುಗಿಸಿ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ನಮ್ಮ ಲೋಕಕ್ಕಿಂತ ಪಾರಮಾರ್ಥಿಕ ಕಡೆ ಹೋಗ್ತಾ ಇರ್ತಾನೆ. ಅದನ್ನು ಫಾಲೋ ಮಾಡಿ. ಒಂದು ವ್ಯಕ್ತಿ ಬಂದಿದ್ದ ನನ್ನ ಕ್ಲಿನಿಕ್ಕಿಗೆ, ಅವನಿಗೆ ಯಾವುದೋ ತೊಂದರೆಗಳಿಂದ ದೈಹಿಕವಾಗಿ ತೊಂದರೆಗಳಾಗಿತ್ತು, ಚರ್ಮಗಳಲ್ಲಿ ಉಲ್ಬಣ ಆಗಿತ್ತು, ಹಾಗೆ ಅವನಿಗೆ ಏಡ್ಸ್ ಕೂಡ ಬಂದಿತ್ತು. ಸರ್ಕಾರ ಸಹಾಯದಿಂದ ಔಷಧಿಗಳನ್ನು ತಗೋತಾ ಇದ್ದ. ಅವನಿಗೆ ಜೀವನವೇ ಬೇಜಾರಾಗ್ಬಿಟ್ಟು ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗಿದ್ದ. ಸುಮಾರು ಒಂದು ವರ್ಷಗಳ ಹಿಂದೆ ನಡೆದಂಥ ಕಥೆ ಇದು. ಬಂದಾಗ ನಾನು ಕ್ಲಿನಿಕ್ ಬಂದಾಗ ನಾವು ಏನು ಮಾಡೋಕ್ಕಾಗ, ನಮಗೆ ಗೊತ್ತಿಲ್ಲ ಅದರ ಬಗ್ಗೆ. ಆದರೆ ನಾನೊಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಅವನಿಗೆ ಒಂದು ಸಲಹೆಯನ್ನು ಕೊಟ್ಟೆ, ಇದೇ ಉದಾಹರಣೆಯನ್ನು ಕೊಟ್ಟೆ. ನೀನು ನಾಳೆಯಿಂದ ಈ ಪ್ರಾಪಂಚಿಕ ಜನಗಳ ಸಹವಾಸ ಬಿಟ್ಟುಬಿಡು, ಆಧ್ಯಾತ್ಮಿಕ ಲೈನ್ಗೆ ಹೋಗು, ದೇವರು ಏನು ನಿನ್ನ ದಾರಿ ತೋರಿಸ್ತಾನೋ ಅದು ನಿಂಗೆ ಆಗುತ್ತೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ. ಅವನು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಒಂದು 3 ದಿವಸ ಅಲ್ಲೇ ಹಾಲ್ಟ್ ಇದ್ದು, 3 ದಿವಸ ಮಾತ್ರ ಅಲ್ಲಿ ಸ್ಟೇ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಅಲ್ಲಿ ಹಾಲ್ಟ್ ಇದ್ದ. ಮನೆ ಮಂದಿ ಎಲ್ಲ ಬಿಟ್ಟು ಮನೆಯವರೆಲ್ಲ ಅವ್ರನ್ನ ತೊರೆದು ಬಿಟ್ಟಿದ್ರು. ಯಾವಾಗ ಅವನು ಏಡ್ಸ್ ಬಂತೋ ಯಾರು ಕೂಡ ಮನೆಯ ಸಂಪರ್ಕದಲ್ಲಿ ಇರಲಿಲ್ಲ. ಅವನು ರಮಣ ಮಹರ್ಷಿ ಆಶ್ರಮವನ್ನು ರೌಂಡ್ ಹಾಕ್ಬಿಟ್ಟು ಅವ್ನಿಗೆ ಏನು ಮನಸ್ಸಿಗೆ ಅನ್ನಿಸ್ತೋ ಗೊತ್ತಿಲ್ಲ ನನಗೆ. ಹೆಚ್ಚು ಕಡಿಮೆ 1 ವರ್ಷದಿಂದ ನನಗೂ ಅವನು ಕೂಡ ಸಂಪರ್ಕನೇ ಇರಲಿಲ್ಲ. ಕೇವಲ 1 ವರ್ಷ, ಒಂದು 25 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಾನೆ. ತುಂಬ ದಾಡಿ ಬಿಟ್ಟಿದ್ದಾನೆ, ಕಪ್ಪು ಬಣ್ಣ ನೋಡೋಕ್ಕೆ ಗುರುತು ಸಿಗೋದಿಲ್ಲ. ನನ್ನ ಕ್ಲಿನಿಕ್ಕನ್ನು ಹುಡುಕೊಂಡು ಬಂದಿದ್ದಾನೆ. ಬಂದುಬಿಟ್ಟು 2 ಕೈಗಳನ್ನ ಜೋಡಿಸಿ ಕಣ್ಣಲ್ಲಿ ಧಾರಾಕಾರ ನೀರು ಬರ್ತಾಯಿದೆ. ನಾನು ಏನೋ ತೊಂದರೆ ಇರ್ಬೋದು, ಏನಪ್ಪ ಏನು ಸಮಾಚಾರ, ಏನಾಗಬೇಕು ಅಂತ ಹೇಳಿದೆ. ಕಾಲು ಮುಟ್ಟೆ ನಮಸ್ಕಾರ ಮಾಡೋಕ್ಕೆ ಬಂದ. ನಾನಂದೆ, ಹೌದು ಇದೆಲ್ಲ ಯಾಕೆ, ಯಾರು ನೀನು, ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿದಾಗ ಆಗ ತನ್ನ ವಿಷಯವನ್ನು ಹೇಳ್ದ. ಸರ್, ಕೇವಲ 1 ವರ್ಷಗಳ ಹಿಂದೆ ನಾನು ಸಾಯುವ ಹಂತಕ್ಕೆ ಹೋಗಿದ್ದೆ. ಏಡ್ಸ್ ಬಂದು ನನ್ನ ಫ್ಯಾಮಿಲಿ ಮೆಂಬರ್ಸೆಲ್ಲ ನನ್ನ ದೂರ ಮಾಡಿದ್ರು. ಡಾಕ್ಟ್ರುಗಳು ಕೂಡ ನನ್ನ ಮುಟ್ಟು ನೋಡ್ತಾ ಇರಲಿಲ್ಲ. ಔಷಧಿಗಳನ್ನ ದೂರದಿಂದ ಹೀಗೆ ಎಸಿತಾ ಇದ್ದರು. ಆ ಪರಿಸ್ಥಿತಿಯಲ್ಲಿ ಯಾಕೆ ಬದುಕಬೇಕು ಅಂದಾಗ ನೀವು ನನಗೆ ಒಂದು ಆಧ್ಯಾತ್ಮಿಕ ದಾರಿಯನ್ನು ತೋರಿಸಿದ್ರಿ. ನಾನು ರಮಣ ಮಹರ್ಷಿ ಆಶ್ರಮದಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ನಾನು ತಪಸ್ಸನ್ನು ಮಾಡಬೇಕು ಅಂತಂದ್ಬಿಟ್ಟು ಯಾರೋ ಒಬ್ಬರು ಕೇಳಿದಾಗ ಅಲ್ಲಿ ಹೋಗುವಂಥ ದಾರಿ ಹೋಗ ಅಂತ ಅಂದ್ಕೊಂಡು ವ್ಯಕ್ತಿಯನ್ನು ಸಂಪರ್ಕ ಮಾಡಿದೆ. ಅವನು ಕೂಡ ಒಬ್ಬ ಯೋಗಿ. ಅವನು ಈ ಮಂತ್ರವನ್ನು ನನಗೆ ಹೇಳಿ ಪ್ರತಿ ದಿವಸ ಉಚ್ಚಾರಣೆ ಮಾಡು ಅಂತ ಹೇಳ್ದ. ಅವತ್ತಿಂದ ನನ್ನ ಜೀವನ ಮಾರ್ಗವೇ ಬದಲಾವಣೆ ಆಗೋಯಿತು. ಅವತ್ತಿಂದ ಅನ್ನ ಆಹಾರಗಳನ್ನು ಬಿಟ್ಟುಬಿಟ್ಟೆ. ನಮ್ಮ ಪಾಡಿಗೆ ಎಲ್ಲೋ ಒಂದು ಕಡೆ ಕೂತಿರ್ತಿದ್ದೆ. ಅವತ್ತು ಯಾರೋ ಒಂಚೂರು ಏನೋ ಹಣ್ಣು ಕೊಟ್ಟಾಗ ಅದು ತಿಂತಿದ್ದೆ, ಇಲ್ಲಿದ್ದ ಅದು ಇರಲಿಲ್ಲ. ಇವತ್ತು ನೋಡಿ ನನ್ನ ದೇಹದಲ್ಲಿ ಏನು ಕಾಯಿಲೆ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿಷ್ಟು ಆನಂದವಾಗಿದ್ದೀನಿ. ನಾನಿವತ್ತು ನೆನಪು ಮಾಡಿಕೊಂಡು ನಿಮಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಮನೆಯಲ್ಲಿ ಬಂದಿದ್ದೀನಿ ಅಂದ. ನನಗೆ ಆಶ್ಚರ್ಯ ಆಯಿತು. ಅವನಿಗೆ ಆರೋಗ್ಯ ಸರಿ ಹೋಗ್ತಾ ಇದೆ, ಮಾನಸಿಕವಾಗಿ ಆಧ್ಯಾತ್ಮಿಕ ದಾರಿಯಲ್ಲಿದ್ದಾನೆ, ಎಲ್ಲ ಆಯಿತು. ಏನು ಗುರುದಕ್ಷಿಣೆ ಕೊಡಬಲ್ಲ ಇವನು? ನನ್ನ ಮನಸ್ಸಲ್ಲಿ ಕೂಡ ಒಂದು ರೀತಿಯ ಕುತೂಹಲ ಇತ್ತು. ಬಂದ, ಆಯ್ತಪ್ಪ ಆಯಿತು, ಏನು ತಂದಿದೆಯಾ ಗುರುದಕ್ಷಿಣೆ ಅಂತ ತಮಾಷೆಗೆ ಕೇಳಿದೆ. ಅವನ ಕೈನಲ್ಲಿದ್ದಿದ್ದು ಒಂದು ಪುಟ್ಟ ಸಾಲಿಗ್ರಾಮ, ಈಶ್ವರ ಸಾಲಿಗ್ರಾಮ. ಯಾವುದೇ ಪ್ರಾಪಂಚಿಕ ವಸ್ತುಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ನಾವು ಬೆಲೆಯನ್ನು ಕಟ್ಟಬಹುದು. ಆದರೆ ಒಂದು ಸಾಲಿಗ್ರಾಮ, ಒಂದು ಪವಿತ್ರವಾದಂತಹ ಒಂದು ಕಲ್ಲು ಅಂತಲೇ ತಗೊಳ್ಳೋಣ, ಅದು ಅವನಿಂದ ನನಗೆ ಕೊಟ್ಟಿದ್ದಾರೆ ಅಂತಂದರೆ ಆಗ ಅನ್ನಿಸ್ತು, ಅದಕ್ಕಿಂತಹ ಬೆಲೆ ಕಟ್ಟಕ್ಕಾಗಿರುವಂಥ ಒಂದು ವಸ್ತುವೇ ಪ್ರಪಂಚದಲ್ಲಿ ಇಲ್ಲ. ನಾನು ಅವನ ಕಾಲಿಗೆ ನಮಸ್ಕಾರ ಮಾಡಿದೆ. ಆಯ್ತಪ್ಪ, ನೀನು ಬಹಳ ಒಳ್ಳೆಯ ಕೊಟ್ಟಿದ್ಯಾ, ನನಗೆ ಇವತ್ತು ಬಹಳ ಸಂತೋಷವಾಗಿದೆ, ನಿನ್ನ ಜೀವನ ಹೀಗೆ ಚೆನ್ನಾಗಿರಲಿ, ನಾವು ನೀವು ಭೇಟಿ ಆಗೋದು ಬೇಡ, ಈ ಪ್ರಾಪಂಚಿಕ ಬಂಧನಗಳೆಲ್ಲ ಕಳಚ್ಕೊಂಬಿಡು ನೀನು, ದೇವರು ಯಾವ ಹಾದಿಯಲ್ಲಿ ತೋರಿಸ್ತಾನೋ ಅದು ರಿಯಲ್ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಇರುವಂತಹ ವ್ಯಕ್ತಿ ಯಾವುದೇ ಬಂಧನಗಳನ್ನು ಇಟ್ಕೋಬಾರ್ದು ಅಂತ ಎಲ್ಲೋ ಕೇಳಿದ್ದೆ ಅಂತ ಹೇಳಿ ಕೈ ಮುಗಿದು ಕಳಿಸ್ಕೊಟ್ಟೆ. ಅವತ್ತೆಲ್ಲ ಆ ಒಂದು ಗುಂಗಿನಲ್ಲೇ ನಾನಿದ್ದೆ. ನೋಡಿ ಬಂಧುಗಳೇ, ಪರಿಶ್ರಮದಿಂದ ಪರಮಾರ್ಥ ಇಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಪರಿಶ್ರಮವನ್ನು ಪಟ್ಟಾಗ, ನಾವು ಶಕ್ತಿಯನ್ನು ಹೊರಗೆ ಹಾಕಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಅದು ತನ್ನ ರಿಸಲ್ಟ್ಗಳನ್ನು
ತೋರಿಸುತ್ತೆ. ಬರೀ ಔಷಧಿ ಮಾತ್ರೆಗಳಿಂದ ಅಥವಾ ಯಾವುದೋ ಒಂದು MRI ಸ್ಕ್ಯಾನ್ಗಳಿಂದ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ಕೋಬೇಡಿ. ನಮ್ಮ ಮಾನಸಿಕ ಭಾವನೆಗಳ ಒಂದು ಚೇಂಜಿಂದ, ಬೇರೆ ಕಡೆ ಅದನ್ನು ಕ್ರೋಢೀಕರಿಸಿ ಹರಿಸುವುದರಿಂದ ಕೂಡ ನಮ್ಮ ಆರೋಗ್ಯಗಳನ್ನು ಸುಧಾರಿಸ್ಕೋಬಹುದು. ನಮ್ಮ ಗಮನವನ್ನು ಆರೋಗ್ಯ ಕಡೆಯಿಂದ ಬೇರೆ ಕಡೆಗೆ ಹರಿಸಿದಾಗ ಮಾತ್ರ ನಮ್ಮ ಈ ನಿಜವಾದ ತೊಂದರೆಗಳು ನಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋದೇನಪ್ಪ ಅಂದರೆ, ನಾವು ಗಟ್ಟಿಮುಟ್ಟಾಗಿರಬೇಕು, ಆರ್ಥಿಕವಾಗಿ ಮೇಲೇರಬೇಕು, ರಾಜಕೀಯವಾಗಿ ಬೆಳೀಬೇಕು. ಇರಲಿ, ಏನೇ ಇರಲಿ, ಪ್ರತಿಯೊಂದಕ್ಕೂ ಕೂಡ ಯಾವುದೇ ಮಹತ್ ಕಾರ್ಯ ದಿಢೀರಂದಂತ ಆಗೋದಿಲ್ಲ. ಸದಾ ಆಲೋಚನೆಗಳಿಂದ ಸತ್ಕಾರ್ಯಗಳಾಗೋದು. ಆದ್ದರಿಂದ ಪ್ರತಿ ಕ್ಷಣದಲ್ಲೂ ಕೂಡ ಪ್ರೆಸೆಂಟಲ್ಲಿ, ಅಂದರೆ ವಾಸ್ತವಿಕವಾಗಿ ನೀವು ಬದುಕಿದಾಗ ಮಾತ್ರ ನೀವು ಮುಂದುವರ್ತೀರಾ. ಬರೀ ಪಾಸ್ಟ್ ಅಥವಾ ಫ್ಯೂಚರ್ ಯೋಚನೆ ಮಾಡ್ತಾಯಿದ್ರೆ ಜೀವನದಲ್ಲಿ ಮುಂದುವರಿಯೋದಿಲ್ಲ. ಇವತ್ತೇ ಈ ಕ್ಷಣದಲ್ಲೇ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಪರಿಶ್ರಮದಿಂದ ಮಾಡಿದಾಗ ಖಂಡಿತ ಅದು ಇವತ್ತು ಬಿತ್ತಿದ ಬೀಜ ನಾಳೆ ಬೆಳೆಯಾಗಿ ನಿಮಗೆ ಮನಸ್ಸಿಗೆ ಆಹ್ಲಾದಕರವನ್ನು ಕೊಡುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.